ಪ್ರಣಮ್ಯ ಶ್ರೀಪತಿಂ ಸರ್ವಾನ್ ಗುರುಂಶ್ಚ ಪ್ರವಚ್ಮ್ಯಹಂ ಹರೇ ಪೂಜಾ ವಿಧಿಂ ವೈಷ್ಣವ ಸಮ್ಮತಂ. ಎಲ್ಲಿ ಬಂತೀಗ? ಮುಗಿತಾ ಬಂತು. ತತಃ ಶುದ್ಧೇನ ತೋಯೇನ ಮುಗಿತು. ಪುಷ್ಪಾಣ್ಯಷ್ಟವು ಸಮರ್ಪ್ಯಾತ ಮೂಲಮಂತ್ರೇಣ ವೈಷ್ಣವ. ವೇದಮಂತ್ರಶ್ಚ ಅಂದ್ರೆ ಅವೈಷ್ಣವ ಪೂಜೆ ಮಾಡೋದಕ್ಕೆ ಅರ್ಥ ಇಲ್ಲ ಅಂತ ಅರ್ಥ. ವೈಷ್ಣವ ಅಂತ ಮತ್ತೆ ಮತ್ತೆ ಯಾಕೆ ಹೇಳ್ತಾರೆ? ವಿಷ್ಣು ಭಕ್ತರು ಮಾತ್ರ ಮಾಡ್ತಕ್ಕಂಥ ಪೂಜೆ ಇದೆ. ಸಬ್ ರಿಜಿಸ್ಟ್ರಾರ್ ಆಫೀಸ್ ಮಾಡಿಬಿಡಿ, ಯಾರು ರಿಜಿಸ್ಟ್ರೇಷನ್ ಕಾಲೇಜ್ ರಿಜಿಸ್ಟ್ರೇಷನ್ ಮಾಡಿದ್ರು ಅಂದ್ರೆ ಸಾಧ್ಯ ಇಲ್ಲ. ಸಬ್ ರಿಜಿಸ್ಟ್ರಾರ್ ಪಾಠ ಮಾಡಿದ್ರು ಅಂದ್ರೆ ತಪ್ಪು, ಇಲ್ಲಿ ಪಾಠ ಮಾಡಿದ್ರು ಅಂತ ಹೇಳ್ಬೇಕು. ಅದಕ್ಕೆ ವೈಷ್ಣವ ಪೂಜೆ ಮಾಡ್ಬೇಕು, ಅವೈಷ್ಣವ ಪೂಜೆ ಮಾಡಾಗಿಲ್ಲ. ಚಾಮರಂ ದರ್ಪಣಂ ಛತ್ರಂ ವಾಹನಾದಿ ನಿವೇದಯೇ. ಅದಾದ ಮೇಲೆ ಚಾಮರಂ ಸರ್ಪಯಾಮಿ, ಓಂ ನಮೋ ನಾರಾಯಣಾಯ. ಚಾಮರಂ ಸರ್ಪಯಾಮಿ, ಓಂ ನಮೋ ನಾರಾಯಣ. ದರ್ಪಣಂ ಸರ್ಪಯಾಮಿ, ಛತ್ರಂ ಸಮರ್ಪಯಾಮಿ, ವಾಹನಾದೀನಿ ಸಮರ್ಪಯಾಮಿ. ವಾಹನ ಅಂದ್ರೆ ಅಶ್ವವಾಹನ, ಗರುಡ ವಾಹನ ಇತ್ಯಾದಿ ಮನಸ್ಸಲ್ಲಿ ಅನ್ಕೊಂಡು ಕೊಡ್ತಾ ಇರ್ಬೇಕು. ವೈಭವ ಹೌದೌದು, ಪ್ರತಿಯೊಂದು ಇಲ್ಲ 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 ಇಲ್ಲ. ಟೈಮ್ ಇಲ್ದಾಗ ವಿಚಾರ ಬೇರೆ, ಟೈಮ್ ಇದ್ದಾಗ ಒಂದೊಂದು ಪ್ರತ್ಯೇಕ ಹೇಳ್ಬೇಕು. ಹೌದು. ಚಾಮರಂ ದರ್ಪಣಂ ಛತ್ರಂ ವಾಹನಾದಿ ನಿವೇದಯೇ. ಓಂ ಮಹಾರಾಜೋಪಚಾರಂಶ್ಚ ಗೀತಂ ಸಮರ್ಪಯಾಮಿ, ವಾದಿತ್ರಂ ಸಮರ್ಪಯಾಮಿ, ನೃತ್ಯಂ ಹಾಗೆ ಹೇಳ್ಬೇಕು. ಇಲ್ಲವಾಗ ಗೀತವಾದಿತ್ಯಾನ್ ಸಮರ್ಪಯಾಮಿ. ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸಾಧಕ ತತಃ ಶುದ್ಧೇನ ತೋಯೇನ. ಇಷ್ಟ ಈ ನೈವೇದ್ಯ ಮುಗಿತು, ಗೊತ್ತಾಯ್ತಾ? ತತಃ ಸರ್ವಾನ್ ನಿವೇದಯನ್ ಭಕ್ತ್ಯ. ಮೂಲಮಂತ್ರೇಣ ಸಾಧಕ. ಅದಕ್ಕೆ ಪ್ರತಿಯೊಂದಕ್ಕೂ ಮೂಲಮಂತ್ರ ಉಪಯೋಗಿಸ್ಬೇಕು. ತತಃ ಶುದ್ಧೇನ ತೋಯೇನ ಶಂಖಮಾಪೂರ್ಯ ಮುದ್ರಿಕಾ ಧೇನ್ವಾದಿ ತಂತ್ರದರ್ಶ್ಯಾತ ತೋಯಂ ಶಂಖ ಕಥಂ ಸ್ಪೃಶೇತ್. ಅಷ್ಟವಾರಂ ಜಪೇನ್ ಮೂಲಂ ಭ್ರಾಮಯೇತ್ ತ್ರಿಹಿ ಪ್ರದಕ್ಷಿಣಂ. ಈಗ ಮುಂದಿನ ಶಂಖಭ್ರಾಮಣ ಅಂತ ಹೆಸರು. ಶಂಖಭ್ರಾಮಣ ಅಂದ್ರೇನು? ಶಂಖವನ್ನ ಹೀಗೆ ಸುತ್ತೋದು ಅಂತ, ಗೊತ್ತಾಯ್ತಾ? ಏನದು? ಶುದ್ಧತೋಯೇನ ಶಂಖಮಾಪೂರ್ಯ. ಶುದ್ಧವಾದ ನೀರು, ಅದು ಯಥಾ ಪ್ರಕಾರ ನೀರಿರದೆ ಯಾವುದೋ ನೀರಲ್ಲ. ಆಪೂರ್ಯ ಮುದ್ರಿಕಾ ಧೇನ್ವಾದಿಹಿ. ಧೇನು ಮುದ್ರಾ ಇತ್ಯಾದಿಗಳ ಸೋರಿಸ್ಬೇಕು ಅದರಲ್ಲಿ. ಪ್ರದರ್ಶ್ಯಾಥ ತೋಯಂ ಶಂಖಕಥಂ ಸ್ಪೃಶೆ. ಅದರಿಂದ ನೀರನ್ನು ಮುಟ್ಟಬೇಕು, ಶಂಕರ ನೀರನ್ನು ಮುಟ್ಟಿಬಿಟ್ಟು ಅಷ್ಟವಾರಂ ಜಪೇನು ಮೂಲಂ, ಮುಟ್ಟಿ ಹೇಳಬೇಕು. ಓಂ ನಮೋ ನಾರಾಯಣಾಯ ಅಂತೇಳಿ ಆ ನೀರನ್ನು ಮುಟ್ಟಿ ಹೇಳಬೇಕು. ಹೌದು, ಈ ಕೈ ಇಟ್ಕೊ, ಈ ಬೆರಳಿರ್ಬೇಕು. ಅದು ದೋಷ, ದೋಷ ಅಲ್ಲ. ಬಡಿಸ್ಬೇಕಾದ್ರೆ ಅದು ದೋಷ ಅಲ್ಲ. ಬೇರೆ ಹೊತ್ತೆ ಅದು ಕಲಶ ಅಲ್ಲ, ಈ ಪೂಜೆ ಆಯ್ತು. ಅದೆಲ್ಲ ಮುಗಿದೋಗ್ಬಿಟ್ಟಿದೆ. ಮೊದಲು ಬೆಲ್ಲ ಹಾಕಾಗಿಲ್ಲ, ಈ ಸ್ಟೇಜಲ್ಲಿ ಮಾತ್ರ ಹಾಕೋದು, ದೋಷ ಇಲ್ಲ. ಗೊತ್ತಾಯ್ತಾ? ಕೆಲವನ್ನ ಎಲ್ಲ ಮುಟ್ಬೇಕಾಗಿಲ್ಲ, ಮುಟ್ಬೇಕು ಸಮಯದಲ್ಲಿ ಮುಟ್ಲೇಬೇಕು. ಗೊತ್ತಾಯ್ತಾ? ಯಾವ್ದಲ್ಲ ಯಾವ ಸಾಮಾನ್ಯವಾಗಿ ಇದು ಶ್ರೇಷ್ಠ, ಇಲ್ಲವರೆ ಮಧ್ಯೆ ಎರಡು. ಈಗ ಮುಟ್ಟೋದು ಇನ್ನೂ ಶ್ರೇಷ್ಠ, ಈಗ ಮುಟ್ಟಿದ್ರೆ ಇನ್ನೂ ಶ್ರೇಷ್ಠ. ಶಂಕರ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕದಿದ್ದಾಗ ಒಂದೇ ಬರಲಾಗ, ದೊಡ್ಡದಿದ್ದಾಗ ಪೂರ್ತಿ ಹೀಗಿಡ್ಬೇಕು. ಏನೇ ಏನೇನು ಅಲ್ಲ ಯಾರು ಹೇಳಿದಿಲ್ಲ, ಪದ ಹೇಳಿಲ್ಲಲ್ಲ. ಅವರು ತೋಚಿದ್ ಹೇಳಿರ್ತಾರೆ, ಗೊತ್ತಿಲ್ಲ, ಅದನ್ನ ಸೇರಿಸ್ಬೇಕಲ್ಲ. ದೇವರಿಗೆ ದೃಷ್ಟಿ ತೆಗೆಯೋದು ಅಲ್ಲ. ಕೆಲವು ಕಾಣಿಸುತ್ತೆ, ಏನ್ ಮಾಡಕ್ಕಾಗ. ಮೊದಲನೇದೇನು, ನಮ್ಮ ವಾಸನೆ ದೇವರಿಗೆ ಬರಬಾರದು, ಅದಿದೆ. ಮನುಷ್ಯಗಂತ ನಿವಾರಣಾರ್ಥ ಮಂತ್ರ ಹೇಳ್ಬೇಕು. ಇಲ್ಲೆಲ್ಲ ಹೇಳಿಲ್ಲ. ಶಂಖೋದಕಂತು ತತ್ಪಾತ್ರೆ ಸ್ಥಾಪನೆ. ನಮಗೆ ದೋಷ ಪರಿಹಾರ ಆಗ್ಬೇಕು ಹೊರತು ಅವರಿಗೆಲ್ಲ. ಶಂಖೋದಕಂತು. ಆಮೇಲೆ ಭ್ರಾಮಯೇ ತ್ರಿಹಿ ಪ್ರದಕ್ಷಿಣ. 3 ಸರ್ತಿ ಹಾಗೆ ಪ್ರದಕ್ಷಿಣ ಹಾಕಿ ತುಂಬ ಹೀಗೆ ಬಹಳ ತಿರ್ಸ್ಬಾರ್ದು, ಮಾಡಬಾರ್ದು. 1 2 3 ಅದು ಮುಗಿತಲ್ಲಿ ಕೆಲಸ. 1 ಬಾರಿ 2 ಅಲ್ಲ, ಪ್ರೇಮ ವಿಧಿ ಅಂದ್ರೆ ವಿಧಿ ಅಷ್ಟೇ. ಆಮೇಲೆ ಶಂಖೋದಕಂತು ತತ್ಪಾತ್ರೆ ಸ್ಥಾಪಯಿತ್ವ. ಇದು ಶಂಖೋದಕದ ಪಾತ್ರೆ, ಅದೇ ಪ್ರೋಕ್ಷಣೆ ಮಾಡಬೇಕು. ತೀರ್ಥ ಕೊಡೋದಕ್ಕಿಂತ ಮುಂಚೆ ಪ್ರೋಕ್ಷಣೆ ಮಾಡಿ. ಅದೇ ಶ್ರೀಪಾದ ಮಾಡಿಬಿಟ್ಟು ಏನ್ ಮಾಡಿದ್ರು, ಬ್ರಹ್ಮಹತ್ಯ ದೋಷ ಪರಿಹಾರ. ಶಕ್ತಿ ಇದೆ ಶಂಖೋದಕ, ಮಾಡಬಾರದ ಶಂಖೋದಕ ಅಷ್ಟು ಸಾಮರ್ಥ್ಯ ಇದೆ. ಬೇರೆಯವ್ರು ಮಾಡಿ ಶಂಖೋದಕ ಪ್ರೋಕ್ಷಣೆ ಮಾಡಿ ಕೊಡ್ರಲ್ಲ, ಮತ್ತೆ ಅಜ್ಞಾತವಾಗಿ ಮಾಡಿದ್ರೆ ಅವೆಲ್ಲ ಪರಿಹಾರ ಆಗಲಿಕ್ಕೆ ರಾಜಮಾರ್ಗ. ಶಂಖೋದಕ ತತ್ಪಾತ್ರೆ ಸ್ಥಾಪಯಿತ್ವ ಪೃಥಕ್ ಪ್ರತ್ಯೇಕ ಇತ್ತು. ಮುಂದೆ ಅದು ಪ್ರೋಕ್ಷಣೆ ಅಷ್ಟೇ. ಯಾವ್ದಕ್ಕೆ?
ಅಲ್ಲ ದೇವ್ರದ್ದೀಗ ಶಂಕರದ ಪ್ರೋಕ್ಷಣೆ ತೀರ್ಥ ಸಿದ್ಧ ಐತಿ ಈಗ. ಪ್ರೋಕ್ಷಣೆ ತೀರ್ಥ ಬಂದಿದೆ. ಹೌದು, ಫಸ್ಟ್ ಇದೆ ಪ್ರದಕ್ಷಿಣ ನಮಸ್ಕಾರ. ಅದಾದ ಮೇಲೆ ಶಂಖೋದಕ್ಕಂತೂ ತತ್ಪಾತ್ರೆ ಸ್ಥಾಪಯಿತ್ವ ಪೃಥಕ್ ಸುಧಿ ಪ್ರತ್ಯೇಕ ಇಟ್ಕೊಂಡು ಉಪಯೋಗಿಸೋದ್ರಿಂದ ಮುಂದೆ ಹೇಳ್ತಾರೆ. ಈಗ ಪ್ರದಕ್ಷಿಣ ನಮಸ್ಕಾರ ಸೂಕ್ತ ಪಾಠ ಅಂತ ಈಗ ಪ್ರದಕ್ಷಿಣ ನಮಸ್ಕಾರ ಹಾಕ್ಬೇಕು ಈ ಸ್ಟೇಜಲ್ಲಿ. ಇಲ್ಲಿ ಪ್ರದಕ್ಷಿಣ ನಮಸ್ಕಾರ ಹಾಕ್ತಾರೆ, ಸೂಕ್ತ ಪಾಠ ಹೋಗೇ ಬಿಟ್ಟಿದೆ, ಇಲ್ಲೇ ಇಲ್ಲ. ದೇವಪೂಜಾ ಪದ್ಧತಿ ಪ್ರಿಂಟಲ್ಲಿ ಕೂಡ ಮಾಡಿಸಲ್ಲ ಅದು. ಅಂದ್ರೆ ಶ್ರೀಕಾರ್ಯ ಮಾಹಿತಿ ಎಷ್ಟು ನಾವು ಮಾತಾಡ್ತೀವಿ ಅಂದ್ರೆ ಸುಳ್ಳು ಮಾತಾಡ್ತೀವಿ ಅಂತ ಅರ್ಥ. ಅವ್ರು ಹೇಳಿದ ಮಾತನ್ನು ಏನ್ ಮಾಡ್ಬೇಕು ಅದಕ್ಕೆ ಇದು ಅರ್ಥ ಇದೆ ಮಾಡಬೇಕು. ಸೂಕ್ತ ಪಾಠಕ್ಕೆ ಟೈಮ್ ಎರಡು ರೀತಿ ಬಂತು ನಿಮ್ಗೆ. ಈಗ ನಿಮ್ಗೆ ಸೂಕ್ತ ಪಾರಾಯಣೆ ಟೈಮ್ ಇದೆ, ನೀವು ಬೇಗ ಪೂಜೆ ಮುಗಿಸಿದ್ರೆ ನಮ್ದು ಆಗಲ್ಲ. ಅಲ್ಲಿ ಹೇಳ್ತಾರಲ್ಲ, ಎಲೆ ಮೇಲೆ ಅನ್ನ ತಲೆ ಮೇಲೆ ನೀರು, ಆಗಲ್ಲ. ಈ ಬೇಗ ಪೂಜೆ ಅಡಿಗೆ ಅಷ್ಟೊತ್ತಾಗತ್ತ, ಪೂಜೆ ಎಷ್ಟೊತ್ತು ಶುರು ಮಾಡಿದ್ರೆ ಸಾಕು, ಆಗಲ್ಲ. ಸೂಕ್ತ ಹೇಳ್ತಾ ಕೊಡು, ಸೂಕ್ತ ಪಾಠ ಬೇಕಾಷ್ಟು ಹೇಳುವ. ಅದಕ್ಕೆ ಆಚಾರ್ಯ ಯಾವ್ದು ಹೇಳ್ಬೇಕು ಅಂತ ತಂತ್ರಸಾರದಲ್ಲಿ ಹೇಳ್ತಾರೆ. ಅಲ್ಲಲ್ಲ ಈಶಾವಾಸ್ಯ ಅಲ್ಲ, ಬೇರೆ ಐದು ಸೂಕ್ತಗಳನ್ನು ಮೆನ್ಷನ್ ಮಾಡ್ತಾರೆ, ಬಹಳ ವಿಶೇಷ ಅಂಶಗಳು. ಆ ಸೂಕ್ತಗಳನ್ನು ಅಲ್ಲಿ ಹೇಳ್ಬೇಕು. ಟೈಮ್ ಇರುತ್ತೆ, ಬೇಕಾಷ್ಟು ಹೇಳ್ಬೋದು, ನೀವು ಪಾರಾಯಣ ಮಾಡ್ತಾ ಕೊಡ್ಬೋದು, ಅದೆಲ್ಲ ಮಾಡ್ಬೋದು. ಅದನ್ನ ಬಿಟ್ಬಿಟ್ಟು ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ಒಳ್ಳೆ ಟೈಮ್ ಈಗ ನೀವು ಮಾಡ್ಬೇಕಾದ್ರೆ ಜಾಸ್ತಿ ಸಾಧಾರಣ ಅವೆಲ್ಲ ಹೇಳಿದ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಜಾಸ್ತಿ ಪಾಲನೆ ಇದ್ದ ಅಣುಭಾಷ್ಯ ಪ್ರತಿನಿತ್ಯ ಅಣುಭಾಷ್ಯ ಅಲ್ಲ, ಪಾಠ ಅಣುಭಾಷ್ಯ ಹೇಳಲೇಬೇಕು, ಬಟ್ ಸಬ್ಸ್ಟ್ಯೂಟ್ ಅಲ್ಲ, ಜಾಸ್ತಿ ಸಬ್ಸ್ಟ್ಯೂಟ್. ಅಣುಭಾಷ್ಯ ಹೇಳೋದ್ರಿಂದ ನೀವು ಆ ಕಾಲಕ್ಕೆಲ್ಲ ಹೇಳಕ್ಕಾಗತ್ತಾ? ಊಟ ಕೊಡೋ ಹೊತ್ತಲ್ಲಿ ಎಷ್ಟೊತ್ತು ಬೇಕಾದ್ರೆ ಹೇಳೋದಕ್ಕೆ 3 ನಿಮಿಷ 7 32 ಒಂದಕ್ಕೆ 11 ಬರೋದು ಕರೆಕ್ಟ್ ಆಗಿ ಹೇಳಿ. ಅದು ಅಷ್ಟು ಮಾಡಿದ್ರೆ ಅಷ್ಟೊತ್ತಿಗೆ ಬರೋದ್ರೆ ಮುಗಿದೋಗ್ಬಿಟ್ಟಿರುತ್ತೆ ಆಗ್ಲೇ. ಪಾಠ ಹೇಳ್ಬೇಕಾದ್ರೆ ಹಾಗಾಗೋದಿಲ್ಲ, 4 ಗಂಟೆ ಇರ್ಲೇಬೇಕಾಗುತ್ತೆ. ಅದೇ ಅಲ್ಲಿ ಸಂತಸಾರದಲ್ಲಿ ಪ್ರಸಿದ್ಧವಾದ ಅದು ಇಲ್ಲ, ಸಾಮಾನ್ಯ ಬೇಡನೆ ಹೇಳಿದ್ರೆ ವಿಶೇಷ. ಇಂದ್ರ ಸೂಕ್ತವೆಲ್ಲ ಹೇಳ್ತಾರೆ, ಸಜನಾಸ ಇಂದ್ರ ಇತ್ಯಾದಿಗಳು. ಪ್ರದಕ್ಷಿಣ ನಮಸ್ಕಾರ ಇದು ಸಂಕ್ಷೇಪ ಆದ್ರಿಂದ ಬರೀ ಸೂಕ್ತ ಪಾಠ ಅಂತ ಹೇಳಿದೆ. ನಾನು ಮುಖ್ಯ ಹೇಳಿದ್ದೇನೆ, ಈ ಟೈಮ್ ಬಿಟ್ಬಿಟ್ಟಿದ್ದಾರೆ, ಬಹಳ ಆಶ್ಚರ್ಯ, ಬಿಟ್ಟೋಗ್ಬಿಟ್ಟಿದೆ. ತತಶ್ಚರೇ ಆಮೇಲೆ ಮಾಡಬೇಕು. ಮುಂದೇನು ಮಾಡ್ಬೇಕು ಹೇಳ್ತಾರೆ, ನಾಳೆ ಬಹುಶಃ ಮುಗಿದವರು. ಆರುಷ್ಯ ವೇದಿಕಾಂ ಪಶ್ಚಾತ್ ಪೂಜಾ ಸದ್ಗುಣ್ಯಕಾರಕಂ. ಅದು ತೀರ್ಥ ಅವೆಲ್ಲ ನಾಳೆ ದಿವಸ. ಏನೇನ ಏನ ಹೌದು ಹೌದು. ಇಲ್ಲ, ಬೆರಳಿದೆ, ಕಿರಿಬೆರಳು, ಕಿರಿಬೆರಳು. ನಮ್ ಬೆರಳಿಂದಾನೆ ಹೀಗೆ ಬರೋದು. ಓಂ ಭೂ ಭುವ ಸ್ವಹ ಅಷ್ಟೇ. ಎಲ್ಲಾ ಕಾಲಕ್ಕೂ ಬೆಳಿಬೇಕು, ಎಲ್ಲದಕ್ಕೂ ಬೆಳಿಬೇಕು. ಮತ್ತೆ ನೀವು ಸರ್ವ ನೀರು ತುಂಬ್ಕೋಬೇಕಾದ್ರೂ ಕೂಡ ಒಂದ್ಸರ್ತಿ ಮಾಡಿ ತೆಗಿಬೇಕು. ಅಲ್ಲಿ ರಾಕ್ಷಸ ಸನ್ನಿಧಾನ ಇರ್ತದೆ, ಅದು ಬರದ ತಕ್ಷಣ ಹೋಗ್ಬಿಡ್ತ. ತುಂಬಿಸ್ಕೋಬೇಕಲ್ಲ, ಆ ರೀತಿ ನೀರು ಮೊದಲು ಬರೋದು ತುಂಬಿಸ್ಕೋಬೇಕು ನೀರು. ಹಾಗೆ ತುಂಬಿಸ್ಕೊಡಾರ ತುಂಬಿಸ್ ಮಣಿ ಬೇಗ ಅದೇ ಆಗ್ಲೇಬೇಕ. ಆ ದರ್ಗೆದ ತಂದಿರ್ತಾರೆ, ಅದು ಆಗ ಬಗುರ್ತಾ ಇಲ್ಲಿ ಅದನ್ನ ಮಾಡ್ತೇವೆ, ಇದನ್ನೆಲ್ಲ ಇಲ್ಲಿ. ಆಮೇಲೆ ಅದಕ್ಕೆ ತಂದು ಅದಿರೋದಕ್ಕಾಗ್ತದೆ, ತರ್ಬೇಕು, ಇರೋದ್ರಿಲ್ಲ. ಇಲ್ಲಿ ಇದು ಸ್ಟೇಜ್ ಅರ್ಗೆ ಕೊಡ್ಬೇಕಾದ್ರೆ ಅದು ಸ್ಪೆಷಲ್ ಆಗಿ ಅಲ್ಲಿರೋ ಹಸಿರು ಶಕ್ತಿ ಹೋಗ್ಬೇಕು ಅಂತ ಹಾಗೆ ಮಾಡೋದು. ನೀವು ಚಕ್ರ ಮುದ್ರೆ ಸೋರಿಸೋದ್ರಿಂದ ಇಷ್ಟು ಪರಿಹಾರ ಆಗ್ತಾವೆ, ದುಷ್ಟಶಕ್ತಿಗಳು ಹೋಗ್ಬಿಡ್ತವೆ. ಜೇನು ಮುದ್ರೆ ಸೋರಿದ್ರೆ ಜೇನು ಮುದ್ರೆ ಒಳ್ಳೆ ಕಾಮಸೇನ ಹಾಲಿನ ಸನ್ನಿಧಾನ ಬರ್ತದೆ. ಶಂಖ ಮುದ್ರೆ ಶ್ರೀದೇವಿ ಸನ್ನಿಧಾನ ಬರ್ತದೆ, ಗೊತ್ತಾಯ್ತು. ಗರುಡ ಮುದ್ರೆ ಹೇಳೋದ್ರಿಂದ ವಿಷ ಪರಿಹಾರ ಆಗ್ತದೆ. ಗರುಡ ವಿಷ ಪರಿಹಾರ ಆಗ್ತದೆ. ಅವೆಲ್ಲ ಅದು ವಿಷ ಹಾಕಿ ವಿಷದ ಮೇಲೆ ಮಾಡಬಾರ್ದು, ಅದನ್ನ ವಿಷದ ಮೇಲೆ ಮಾಡ್ಬೇಕು. ಸಾಕ್ಷ್ಯ ಮುದ್ರೆ ತೋರಿಸಿದ್ರು ಕುಡಿಯರಿ ಅಂತ ಹೇಳ್ಕೊಂಡಾಗ ಬರೋದು. ಅಜ್ಞಾತ ಇವೆಲ್ಲ ಅಜ್ಞಾತವಾದ ಅದೆಲ್ಲ ಹೋಗ್ಬಿಡ್ತಾರೆ. ಎಲ್ಲಿ 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 ಎಲ್ಲ ಕೈ ಮಾಡ್ತಾರೆ. ಏನು ಯಾಕೆ ಬ್ರಾಹ್ಮಣ ಪೂಜೆ ಮಾಡೋರು ಮಾಡ್ತಾರೆ ಅಷ್ಟೇ, ನೋಡ್ಬೋದು ಅಷ್ಟೇ, ನೋಡ್ಬೇಕಿಲ್ಲ. ಪ್ರೋಕ್ಷಣೆ ಮಾತ್ರ ಆಗ್ಲೇಬೇಕು. ಪ್ರೋಕ್ಷಣೆ ಸಾಬಳು ಕೂಡ ಹಾಕ್ತಾರಲ್ಲ ಫಸ್ಟ್, ಅಲ್ಲ ಅದೇ ಹೇಳ್ತಿರೋದು. ಸಾಬಳು ಕೂಡ ಮೊದಲು ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಪೂರ್ತಿ ಹಾಕ್ಬಿಟ್ಟು ಆಮೇಲೆ ತೀರ್ಥ ಕೊಡೋಕೆ ಶುರು ಮಾಡ್ತಾರೆ. ಅದರ ಒಟ್ಟಿಗೆನೆ ಎಲ್ಲ ಕಡೆ ಇದೆ, ಒಂದೇ ಕಡೆ ವಿದ್ಯಾಪೀಠದಲ್ಲ.
ಅಲ್ಲ, ಎಲ್ಲ ಬಿಟ್ಟಿದ್ದಾರೆ ಅಷ್ಟೇ, ಎಲ್ಲಿ ಮಾಡಿದ್ರೆ ಬಿಟ್ಟೋಗಿದ್ದಾರೆ. ಅದು ಶಂಕೋದಕ ಪ್ರೋಕ್ಷ. ಆಮೇಲೆ ತೀರ್ಥ ಒಬ್ಬೊಬ್ಬರಿಗೆ ಕೊಡೋದು. ಇದು ಮಾಸಲ್ ಪ್ರೋಕ್ಷ.